ಬೇಗ ಇಟ್ಟ ಹೆಜ್ಜೆ ಹಿಂದಿಡುವವಳಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ತನ್ನ ಚೇಂಬರಿನಲ್ಲಿಯೇ ಕುಳಿತು ಊಟ ಮಾಡುತ್ತಿದ್ದಳು ಪ್ರತಿದಿನ. ಅಮೃತ ಮತ್ತು ಪೂರ್ಣರವರು ಅವಳು ಬೆಳಗ್ಗೆ ಮನೆಯಿಂದ ಹೊರಡುವ ಹೊತ್ತಿಗೆ ಅವಳ ಊಟದ ಡಬ್ಬಿ ತಯಾರಿ ಮಾಡಿಯೇ ಕೊಡುತ್ತಿದ್ದರು. ಆದರೆ ಅಂದು ಬೇಗ ಬಂದಿದ್ದಕ್ಕೆ ಊಟ ತಂದಿರಲಿಲ್ಲ ಅಶ್ವಿತಾ. ಅಮೃತರವರು ಏನಾದರೂ ಮಾಡಿಕೊಡುವೆ ಎಂದರೂ ಬೇಡವೆಂದು ಬಂದಿದ್ದವಳು ಹೋಟೆಲ್ನಿಂದ ಊಟ ತರಿಸಿದ್ದಳು. ಊಟ ಬಂದಾಗ ಅಂದೇಕೋ ಅವಳು ನೆನಪಿಸಿಕೊಂಡಿದ್ದು ಅನಿರುದ್ಧನನ್ನೇ. ಇವತ್ತು ಊಟನ ಅನಿರುದ್ಧ್ ಜೊತೆ ಮಾಡ್ತೀನಿ. ಬೆಳಗ್ಗೆ ಕಾಫಿ ಕುಡಿಯೋದಕ್ಕೂ ಕಂಪ್ನಿ ಕೊಡಲಿಲ್ಲ, ಈಗ ಊಟನಾದರೂ ಜೊತೆಗೆ ಮಾಡೋಣ. ಅವರು ಕಂಪ್ನಿ ಕೊಡದಿದ್ರೂ ನಾನೇ ತಗೋತೀನಿ ಎಂದವಳು ಅವನಿಗೆ ಬರ ಹೇಳಲು ಫೋನ್ ಹಿಡಿದಳು. ತಕ್ಷಣ ಏನೋ ಹೊಳೆದಂತಾಗಿ, ನೋನೋ, ಇಲ್ಲಿಗೆ ಬಾ ಅಂದರೆ ಅವರು ಮತ್ತೆ ಬೆಳಗಿನ ಹಾಗೆ ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ನಾನೇ ಅವರಿದ್ದಲ್ಲಿ ಹೋಗ್ತೀನಿ ಎಂದುಕೊಂಡು ಮೇಲೆದ್ದು ತನ್ನ ಚೇಂಬರಿನ ಕಿಟಕಿಯ ಪರದೆ ಸರಿಸಿ ನೋಡಿದಳು ಅನಿರುದ್ಧ್ ಕುಳಿತುಕೊಳ್ಳುವ ಸೀಟಿನಲ್ಲಿ. ಅವ ಅದೇ ಸಮಯಕ್ಕೆ ತನ್ನ ಊಟದ ಬ್ಯಾಗ್ ಹಿಡಿದು ಕ್ಯಾಂಟೀನಿನ ಬಳಿ ಹೋಗುತ್ತಿದ್ದ. ಊಟಕ್ಕೆ ಹೋಗ್ತಿದ್ದಾರೆ ಈಗ, ಓಕೆ ಎಂದವಳು ಬೆಲ್ ಒತ್ತಿ ಶುಕ್ಲನನ್ನು ಒಳ ಕರೆದಳು. ಅವ ಒಳ ಬಂದು ಮೇಡಮ್ ಎನ್ನುತ್ತಾ ಕೈ ಕಟ್ಟಿ ನಿಂತ. ಶುಕ್ಲ, ನನ್ನ ಊಟನ ನಾನು ಎಲ್ಲಿ ಕುತ್ಕೋತೀನಿ ಅಲ್ಲಿಗೆ ತಗೊಂಡು ಬನ್ನಿ ಎಂದು ಹೊರ ನಡೆದಳು. ಅವ ಸರಿ ಮೇಡಮ್ ಎನ್ನುತ್ತಾ ಊಟ ಹಿಡಿದು ಅವಳ ಹಿಂದೆಯೇ ನಡೆದ. ಆಫೀಸ್ ಸ್ಟಾಫ್ ಎಲ್ಲ ಊಟದ ಸಮಯವೆಂದು ಮಾತನಾಡುತ್ತಾ ಗದ್ದಲ ಎಬ್ಬಿಸಿದ್ದರು ಕ್ಯಾಂಟೀನಿನಲ್ಲಿ. ಅನಿರುದ್ಧನನ್ನು ಹುಡುಕುತ್ತಾ ಅಲ್ಲಿಗೆ ಬಂದ ಅಶ್ವಿತಾಳನ್ನು ಕಂಡವರೇ ಬಾಯಿ ಮುಚ್ಚಿ ಕುಳಿತವರೆಲ್ಲ ಎದ್ದು ನಿಂತರು. ನಿಂತ ಅಶ್ವಿತಾ ಅವರನ್ನೆಲ್ಲ ನೋಡುತ್ತಾ, ಊಟ ಮಾಡಿ, ನಾನಿವತ್ತು ನಿಮ್ಮ ಜೊತೆನೇ ಕುತ್ಕೊಂಡು ಊಟ ಮಾಡ್ತೀನಿ ಎನ್ನುತ್ತಾ ಅನಿರುದ್ಧನನ್ನು ಹುಡುಕಿದಳು.